ಅಡಿನಾಯ್ಡ್. Adenoids, yes. ಯಾ. ಸೊ ಇದರಿಂದ ಅವಳಿಗೆ ಸ್ಲೀಪ್ ಡಿಸ್ಟರ್ಬ್ಡ್ ಸ್ಲೀಪ್ ಮತ್ತೆ ಉಸಿರಾಟದ ಪ್ರಾಬ್ಲಮ್ ಮತ್ತೆ ಫ್ರೀಕ್ವೆಂಟ್ ಆಗಿ ಕೋಲ್ಡ್ ಮತ್ತೆ ಫೀವರ್ ಅಟ್ಯಾಕ್ ಆಗ್ತಾ ಇರುತ್ತೆ. ಹಾಲು ಕೊಡೋದು ನಿಲ್ಲಿಸಿ ತೆಂಗಿನಕಾಯಿ ಹಾಲು ಕೊಡ್ರಿ, 6 ವಾರದಲ್ಲಿ ಆರಾಮಾಗತ್ತೆ. ಓಕೆ, ಬೇರೆ ಏನಾದ್ರು ಮೂಗಲ್ ಹಾಕೊಳ್ಳೋಕೆ ಏನಾದ್ರು ಅಂತದ್ದೆಲ್ಲ ಮಾಡಕ್ ಹೋಗ್ಬೇಡಿ, ಇಷ್ಟು ಮಾಡ್ರಿ ಸಾಕಾಗತ್ತೆ. ಪುಸ್ತಕದಲ್ಲಿ ಪ್ರೋಟೋಕಾಲ್ ಇದೆ, ಓಕೆ ಬಳಸಿ. ಓಕೆ ಸರ್, ಥ್ಯಾಂಕ್ ಯು. ಬಟ್ ಬೇಸಿಕ್ ಪ್ರಾಬ್ಲಮ್ ಮಿಲ್ಕ್. ಹಲೋ, ನಮಸ್ತೆ ಸರ್. ನಮಸ್ತೆ. ನನ್ನ ಹೆಸರು ಸಾಗರ್ ಅಂತ, ನವೀನ್ ಅವ್ರ ಫ್ರೆಂಡ್, 17 ವರ್ಷದಿಂದ ಫ್ರೆಂಡ್. ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿ ನಾನು ಮಿಲೆಟ್ಸ್ ಬಗ್ಗೆ ಕಲ್ತ್ಕೊಂಡೆ. ನನ್ನ ಮಗಳಿಗೆ ಚಪಾತಿ ಕೊಡ್ತಿದ್ರು ಮನೆಯಲ್ಲಿ. 2 ವರ್ಷದ ಮಗು, ನನ್ನ ಮಗಳು ಚಪಾತಿನೇ ತಿನ್ಸ್ತಾ ಇದ್ರು. ಇಲ್ಲಿ ನಮ್ದರಿಸ್ ಅಂತ ಶಾಪ್ ಇದೆ ಜಯನಗರಲ್ಲಿ, ಅಲ್ಲಿಂದ ಪಲ್ ಮಿಲೆಟ್ ಎಲ್ಲ ತಗೊಂಡು ಹೋಗ್ತಿದ್ದೆ ನಾನು. ಅವಳಿಗೊಂದ್ಸಲ ಕೊಡ್ಬೇಕಾದ್ರೆ ಮನೇಲಿ ಹೇಳ್ತಿದ್ರು ಇದು ಟೇಸ್ಟ್ ಇಲ್ಲ, ಚೆನ್ನಾಗಿಲ್ಲ ಅಂತೆಲ್ಲ ಬೈತಿದ್ರು, ಡಯಾಬಿಟಿಸ್ ತಿನ್ನೋರು ಅಂತೆಲ್ಲ ಬೈತಿದ್ರು. ಬಟ್ ಈಗ ನನ್ನ ಮಗಳು ಅವಳೇ ಚಪಾತಿ ಬಿಟ್ಬಿಡ್ತಾಳೆ, ಅವಳು ಚಪಾತಿ ತಿನ್ನೋದಿಲ್ಲ. ಪರ್ಲ್ ಮಿಲೆಟ್ ಇಂದ ಮಾಡಿದ್ರೆ ಅವಳು ರುಚಿಯಾಗಿ ತಿಂತಾಳೆ. ನನ್ನ ಕ್ವೆಶನ್ ಏನಿದೆ ಅಂದ್ರೆ, ನನಗೆ ಸ್ವಲ್ಪ ಜನ ಪರಿಚಯ ಇದ್ದಾರೆ, IBS ಮತ್ತೆ IBD ಇಶ್ಯೂಸ್ ಇದೆ. ಅವರು ಆಂಟಿಬಯೋಟಿಕ್ಸ್ ಎಲ್ಲ ತಗೊಂಡಿದ್ದಾರೆ, ಸರ್ಜರಿ ಮಾಡಿಸ್ಕೊಂಡು ಏನೋ ಮಾಡಿಸ್ಕೊಂಡು ಆಂಟಿಬಯೋಟಿಕ್ಸ್ ಎಲ್ಲ ತಗೊಂಡಿದ್ದಾರೆ. ಅದರಿಂದ ಅವ್ರದ್ದು ಗಟ್ ಮೈಕ್ರೋಬೈಮ್ ಎಲ್ಲ ಹಾಳಾಗಿ IBS IBD ಇನ್ನೂ ಇದೆ. ಬಟ್ ಮ್ಯಾನೇಜ್ ಮತ್ತೆ ಕ್ಯೂರಿಂಗ್ ಇಲ್ಲ ಅಂತ ಕಲ್ತ್ಕೊಂಡಿದ್ದೆ ನನ್ನ ಬುಕ್ಸ್ ಇಂದ. ಬಟ್ ಮ್ಯಾನೇಜಿಂಗ್ ರಿಲೇಟೆಡ್ ಏನಾದ್ರು ನಿಮ್ಮಿಂದ ಏನಾದ್ರು? IBS, ಕ್ರಾನ್ಸ್, ಗ್ಯಾಸ್ಟ್ರಿಕ್, ಜರ್ಡು ಇವೆಲ್ಲ 3 ತಿಂಗಳಲ್ಲಿ ಹಿಂಗೆ ವಾಸಿ ಆಗತ್ತೆ. ಅಂಬಲಿ ಕುಡೀರಿ ಸಾಕು, 3 ಹೊತ್ತು ಅಂಬಲಿ 6 ವಾರ ಕುಡಿದ್ರೆ ಈ ಪ್ರಾಬ್ಲಮ್ಸ್ ಎಲ್ಲ ಮಾಯ ಆಗತ್ತೆ. ಕಂಪ್ಲೀಟ್ಲಿ ಡಿಸಪಿಯರ್ಸ್ ಫ್ರಮ್ ಯುವರ್ ಲೈಫ್. ಅಂಬಲಿ ಮೈಕ್ರೋಬ್ಸ್, ದೇ ಆರ್ ದ ಒನ್ಸ್ ವಿಚ್ ವಿಲ್ ಕ್ಯೂರ್ ಯು. ಅಂಬಲಿ ಕುಡಿದು ಆ ಪ್ರೋಟೋಕಾಲ್ ಇದೆ. ಜರ್ಡು, IBS, ಕ್ರಾನ್ಸು ಸಾವಿರಾರು ಜನ ವಾಸಿ ಮಾಡ್ಕೊಂಡಿದ್ದಾರೆ. ಇಟ್ ಈಸ್ ಸಚ್ ಎ ಸಿಂಪಲ್ ಅಂಡ್ ಸಿಲಿ ಪ್ರಾಬ್ಲಮ್. ನಮಸ್ತೆ ಗುರುಜಿ, ನಮ್ಮ ಹೆಸರು ಲಕ್ಷ್ಮಣ್ ರೆಡ್ಡಿ ಅಂತ ಹೇಳ್ಬಿಟ್ಟು. ನನಗೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇತ್ತು. 49 ಇಯರ್ಸು, 49 ಇಯರ್ಸಿಂದನೂ ಹೆವಿ ಕೆಲಸ ಮಾಡ್ತಾ ಇದೆ. ಸೊ ರೀಸೆಂಟಾಗಿ ಒನ್ ಇಯರ್ ಬ್ಯಾಕಲ್ಲಿ ಸ್ವಲ್ಪ ನನಗೆ ಉಪ್ಸ ಥರ ಬಂತು. ಸೊ ಆವಾಗ ಚೆಕ್ ಮಾಡಿಸಿದಾಗ ಅಪೋಲೋ ಹಾಸ್ಪಿಟ್ಲ್ಗೆ ಹೋದೆ, ಜಯದೇವಗೂ ಹೋದೆ, ಫೋರ್ಟಿಸ್ಗೂ ಹೋದೆ. ಅವರೆಲ್ಲ ಆಪ್ರೇಷನ್ ಮಾಡಬೇಕು, ನೀನು ಓಡಾಡ್ತಾ ಇರೋದೇ ನಿನ್ನ ಕಷ್ಟ, ಸೊ ಹಂಗೆ ಹೇಳ್ಬಿಟ್ರು. ಸೊ ಆಪ್ರೇಷನ್ಗೆ ಹೋಗ್ಬಿಟ್ರೆ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ನಾಗರತ್ನ ಮೇಡಮ್ ಹತ್ರ ಹಿಂಗೆ ಕನ್ಸಲ್ಟಿಂಗ್ ಮಾಡಿಕೊಂಡು ಸೊ ಯೋಗ ಇದಕ್ಕೆ ಹೋದಾಗ ಸ್ವಲ್ಪ ನಾನು ಕಂಟ್ರೋಲಲ್ಲಿ ಇದ್ದೀನಿ. ಸೊ ನಮ್ಮ ಸಿರಿಧಾನ್ಯದಿಂದ ಏನಾದರೂ ಸೊಲ್ಯೂಷನ್ ಆಯ್ತದ ಗುರುಜಿ? ಏನಾದರೂ ಅಲ್ಲ, ನಿಮಗೆ ವಾಸಿ ಆಗ್ಬೇಕಂದ್ರೆ ಆಗೋದು. ವಾಲ್ಸು ರೀಪ್ಲೇಸ್ಮೆಂಟ್ ಮಾಡಬೇಕು, ಏನು ಮಾಡೋ ಅಗತ್ಯ ಇಲ್ಲ. ನಾಳೆಯಿಂದಾನೇ ಪ್ರೋಟೋಕಾಲ್ ಇದೆ, ಲಕ್ಷಾಂತರ ಜನ ವಾಸಿ ಮಾಡ್ಕೊಂಡಿದ್ದಾರೆ. ಕ್ವಿಕ್ ರೆಸ್ಪಾನ್ಸ್, ಕ್ವಿಕ್ ರಿಸಲ್ಟ್ಸ್ ಬೇಕು ಅಂದರೆ ಬೂದುಗುಂಬಳಕಾಯಿ ಜ್ಯೂಸು, ಸೋರೆಕಾಯಿ ಜ್ಯೂಸು, ಸೌತೆಕಾಯಿ ಜ್ಯೂಸು ಬೆಳಗ್ಗೆ ರಾತ್ರಿ ಊಟ ಮಾಡೋ ಮುಂಚೆ ಕುಡೀರಿ. ಅದಕ್ಕೆ ಮುಂಚೆ ಅಂಬಲಿ ಕುಡೀರಿ. ಸೊ ಇದರಲ್ಲಿ ಲಿಕ್ವಿಡ್ ಹೆಚ್ಚಾಗಿ ತಗೊಳ್ಬಾರ್ದು. 1 ಲೀಟರ್ ಮೇಲೆ ನೀವು ನೀರು ಕುಡಿದ್ರೆ ನೀವು ಓಡಾಡೋದೇ ಕಷ್ಟ. ಅವರು ಹೇಳ್ತಾ ಇರ್ತಾರೆ ನೀವು ಕುಡೀರಿ, ಡೋಂಟ್ ವರಿ. ಜ್ಯೂಸ್ ಕುಡೀರಿ, ಅಂಬಲಿ ಕುಡೀರಿ, ಅದಾದ್ಮೇಲೆ ಊಟ ಮಾಡ್ರಿ, ಅದರದ್ದೇ ಧಾನ್ಯದ್ದು ಅಡಿಗೆ ಮಾಡ್ಕೊಂಡು. 6 ವಾರದಲ್ಲಿ ನಿಮಗೆ ವ್ಯತ್ಯಾಸ ಗೊತ್ತಾಗತ್ತೆ. 6 ತಿಂಗಳಾದ್ಮೇಲೆ ಅವ್ರ ಹತ್ರ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ರಿ. ನಿಮ್ಗೆ ಏನ್ ತೊಂದ್ರೆ ಇಲ್ವಲ್ಲ ಅವರೇ ಹೇಳ್ತಾರೆ. ಸೊ EF 25 ಐತೆ, ಎಲ್ಲ 32 EVF ಇದ್ದವ್ರಿಗೂನು 60 ಬಂದ್ಬಿಡುತ್ತೆ, ಏನು ತೊಂದ್ರೆ ಇಲ್ಲ. ಈ 3 ತರ ಇದೆ ಹಾರ್ಟ್ ಪ್ರಾಬ್ಲಮ್ಸ್. ಒಂದು, ಹಾರ್ಟ್ ಮಸಲ್ಸ್ ನಾಟ್ ಏಬಲ್ ಟು ಗಿವ್ ದಟ್ ಎಲೆಕ್ಟ್ರಿಕ್ ಸಿಗ್ನಲ್ಸ್, ಓಡ್ಕೊಳಕ್ ಆಗದೆ ತೊಂದರೆ ಆಗತ್ತೆ. ಇನ್ನೊಂದು, ಆ ಧಮನಿಗಳ ತಿರುವುಗಳಲ್ಲಿ ಬ್ಲಾಕ್ಸ್ ಆಗೋಕ್ಷ, ಈ ಕೊಬ್ಬು ಅದೆಲ್ಲ ಸೇರ್ಕೊಳ್ಳೋದು, ಹಾರ್ಟ್ ಬ್ಲಾಕ್ಸ್ ಪ್ರಾಬ್ಲಮ್ ಆಗಿದೆ. ಇನ್ನೊಂದು, ರಕ್ತ ಮಂದ ಆಗಿ BP ಹೆಚ್ಚಾಗೋದು. ಸೊ ಈ 3 ಪ್ರಾಬ್ಲಮ್ಸ್ಗೂ ಸೊಲ್ಯೂಷನು ಆ ಹಾರ್ಟ್ ಪ್ರೋಟೋಕಾಲ್ ಅಲ್ಲಿ ಇದೆ. ಯಾವ ತರ ಪ್ರಾಬ್ಲಮ್, ಇನ್ಫ್ಯಾಕ್ಟ್ ಹಾರ್ಟ್ ಪೇಸರು ಅದು ಇದು ಇಡ್ತಾರೆ, ಅವೆಲ್ಲಾನು ಬೇಕಾಗಿಲ್ಲ ನೀವು ಈ ಪ್ರೋಟೋಕಾಲ್ ಫಾಲೋ ಮಾಡಿದ್ರೆ. ನವೀನ್ ಸರ್ ಜರ್ಮನಿಯಿಂದ ಲೈವ್ ನೋಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ಅಲ್ಲಿ. ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ ಸರ್, ಲೈವ್ ನೋಡ್ತಾ ಇದ್ದಾರೆ, ಜರ್ಮನಿನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈಸ್ ಗೀ ಸೂಟಬಲ್ ಟು ಕುಕ್ ವಿತ್ ಸಿರಿಧಾನ್ಯ ಅಂತ ಕೇಳಿದ್ದಾರೆ ಸರ್. ಏನು ಗೀ? ಗೀ ಇಫ್ ಇಟ್ ಇಸ್ ರೈಟ್ ಘೀ, ನಿಮ್ಮ ಮನೆಯಲ್ಲಿ ನೀವು ನಿಮ್ಮ ಕೈಯಲ್ಲಿ ಮಾಡಿಕೊಂಡಿರೋದು, ಮೊಸರು ಮಾಡಿ, ಮಜ್ಜಿಗೆ ಮಾಡಿ, ಕವದಿಂದ ತೀರ್ಕೊಂಡು ಬೆಣ್ಣೆ ತೆಗೆದು ಗೀ ಮಾಡಿದ್ರೆ, ತುಪ್ಪ ಮಾಡಿದ್ರೆ ಬಳಸ್ರಿ, ತುಂಬಾ ಒಳ್ಳೇದದು, ಏನು ತೊಂದರೆ ಇಲ್ಲ. ಅದು ಅದ್ಭುತವಾದ ಕೊಬ್ಬು. ನಮಗೆ ಎಸ್ಪೆಷಲಿ ನಮಗೆ ಎಲ್ಲಿ ಅದು ಬಳಕೆ ಆಗತ್ತೆ ಅಂದ್ರೆ, ಹೆಚ್ಚಾಗಿರೋ ಕೊಬ್ಬನ್ನ ಕರಗಿಸೋದಕ್ಕೆ ಅದೇ ಬೇಕು.
ಸೊ ನೀವು ತುಂಬಾ ದಪ್ಪ ಆಗಿದ್ದೀರಾ ಅಂತ ಇದ್ರೆ ಸಿರಿಧಾನ್ಯ ಅಂಬಲಿ ಕುಡಿತಾ ತುಪ್ಪ ಹಾಕೊಂಡು ಕುಡೀರಿ, ನಿಮಗೆ ಬೇಗ ಸುಖವಾಗಿ ಯಾವ ರೋಗ ಇಲ್ಲದೆ ಸಣ್ಣಗಾಗ್ತೀರ. ಆಮೇಲೆ